ಮಂಗಳೂರಿನ ಮೇರಿ ಹಿಲ್ನಲ್ಲಿ ಕೃಷ್ಣ ಜೆ ಪಾಲೇಮರ್ ಸಾರಥ್ಯದ ಪಾಲೇಮರ್ ಕನ್ವೆನ್ಷನ್ ಸೆಂಟರ್ ಸೇರಿದಂತೆ 4 ಅತ್ಯಾಧುನಿಕ ಸಭಾಂಗಣಗಳ ಅದ್ದೂರಿ ಲೋಕಾರ್ಪಣೆಯಾಗಿದೆ. ಆಂಧ್ರಪ್ರದೇಶದ ರಾಜ್ಯಪಾಲ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರಿಂದ ನೂತನ ಸಭಾಂಗಣಗಳ ಉದ್ಘಾಟನೆ ನೆರವೇರಿದೆ. ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮರ್ ಅವರ ಪಾಲೇಮರ್ ಸಮೂಹದ ಈ ಹೈಟೆಕ್ ಸಭಾಂಗಣಗಳು ಮೇರಿ ಹಿಲ್ ಹಾಗೆ ಮೋರ್ಗನ್ಸ್ ಗೇಟ್ ಜೊತೆಗೆ ಸೂರತ್ಕಲ್ ಹಾಗೂ ಜಪ್ಪಿನ ಮುಗೂರಿನಲ್ಲಿ ತಲೆ ಎತ್ತಿವೆ. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ರಾಜ್ಯಪಾಲ ಅಬ್ದುಲ್ ನಜೀರ್ ಅವರು ಸಮುದಾಯದ ಶಿಕ್ಷಣ, ಸಂಸ್ಕೃತಿ ಮತ್ತು ಸಾಮಾಜಿಕ ಸೌಹಾರ್ದತೆಗೆ ಈ ಸಭಾಂಗಣಗಳು ಬಳಕೆಯಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಕರಾವಳಿ ಜನತೆಗೆ ಮಹತ್ವದ ಘೋಷಣೆಯೊಂದನ್ನು ಹೊರಡಿಸಿದರು. ಮುಂದಿನ ಒಂದೇ ತಿಂಗಳಲ್ಲಿ ಬೆಂಗಳೂರು ಮಂಗಳೂರು ನಡುವೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭವಾಗಲಿದೆ ಅಂತ ಸಚಿವ ಸೋಮಣ್ಣ ಮಾಹಿತಿ ಕೊಟ್ಟರು. ಇದೇ ವೇಳೆ ಸಂಪತ್ತನ್ನ ಸಮಾಜಮುಖಿಯಾಗಿ ವಿನಿಯೋಗಿಸಿದ ಪಾಲೇಮರ್ ಕೋಟಿಗೊಬ್ಬ ಅಂತ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ಕರಾವಳಿಯ ಸೌಂದರ್ಯಕ್ಕೆ ಈ ಸಭಾಂಗಣಗಳು ಕಿರೀಟದಂತಿದೆ ಅಂತ ಪಾಲೇಮರ್ ಅವರ ಶ್ರಮ ಹಾಗೆ ವ್ಯಕ್ತಿತ್ವವನ್ನು ಕೊಂಡಾಡಿದರು. ಇನ್ನು ಸಭಾಂಗಣಗಳಿಂದ ಬರುವ ಆದಾಯದ ಸಿಂಹಪಾಲು ಬಡವರ ಶಿಕ್ಷಣಕ್ಕೆ ಮೀಸಲು ಅಂತ ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮರ್ ಘೋಷಣೆ ಮಾಡಿದ್ದಾರೆ. ಜನಸಾಮಾನ್ಯರಿಗೂ ಕೈಗೆಟುಕುವ ದರದಲ್ಲಿ ಮದುವೆ ಹಾಗೆ ಶುಭ ಕಾರ್ಯಕ್ರಮಗಳಿಗೆ ಸುಸಜ್ಜಿತ ಹಾಲ್ಗಳು ಲಭ್ಯವಾಗಲಿವೆ ಅಂತ ಹೇಳಿದರು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ. ಓಂ ಶಾಂತಿ ಶಾಂತಿ ಶಾಂತಿ. ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನ ಸ್ವಾಗತಿಸೋಣ. ಮಂಗಳಕರ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ಈ ವೇದಿಕೆಯಲ್ಲಿ ನೆರವೇರಲಿ. ದೀಪ ಅಂದಾಕ್ಷಣ ಎಲ್ಲರೂ ಕೂಡ ನೆನಪಾಗುವಂಥದ್ದು ಬೆಳಕು. ಅದೇ ರೀತಿ ಬೆಳಕು ಜೀವನದ ಅಂಧಕಾರವನ್ನು ತೊಡೆದು ಹಾಕ್ತದೆ. ಕೊರತೆಯನ್ನು ನೀಗಿಸಲಿದ್ದಾರೆ. ಕನ್ವೆನ್ಷನ್ ಸೆಂಟರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ಇವತ್ತು ಪಾಲೇಮರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆಯಾಗ್ತಾ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯ ಸಭಾಂಗಣವಿಲ್ಲ ಎಂದವರ ಕೊರತೆಯನ್ನು ನೀಗಿಸಲಿದ್ದಾರೆ. ಲ್ಯಾಂಡಿಂಗ್ಸ್ ರುವಾರಿ ಪಾಲೇಮರ್ ಕನ್ವೆನ್ಷನ್ ಸೆಂಟರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ಇವತ್ತು ಪಾಲೇಮರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆಯಾಗ್ತಾ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯ ಸಭಾಂಗಣವಿಲ್ಲ ಎಂದವರ ಕೊರತೆಯನ್ನು ನೀಗಿಸಲಿದ್ದಾರೆ. ಲ್ಯಾಂಡಿಂಗ್ಸ್ ರುವಾರಿ ಪಾಲೇಮರ್ ಕನ್ವೆನ್ಷನ್ ಸೆಂಟರ್. ಅದೇ ರೀತಿ ಈ ವೇದಿಕೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂಧಕಾರವನ್ನು ತೊಡೆದು ಇವತ್ತು ವಿಶೇಷವಾಗಿ ಸಭಾಂಗಣಗಳ ಮತ್ತೆ ಸಭಾಭವನಗಳ ಹೆಚ್ಚು ಇದು ಕೊಡಬೇಕು ಅಂತದ್ದು ಎಲ್ರಿಗೊಂದು ಅದರಲ್ಲಿ ಅವಕಾಶ ಕೊಡಬೇಕು ಹೇಳುವಂಥದ್ದು ಎಲ್ಲರ ಭಾವನೆ ಇರ್ತದೆ. ಆದರೆ ಇಲ್ಲಿ ವಿಶೇಷ ಏನಂದ್ರೆ ನಮ್ಮ ಎಲ್ರಿಗೂ ಭಾವನೆ ಒಳ್ಳೆ ಸಭಾಭವನದಲ್ಲಿ ಕಾರ್ಯಕ್ರಮ ಆಗಬೇಕು, ಒಳ್ಳೆದರಲ್ಲಿ ಮದುವೆ ಆಗಬೇಕು ಅಥವಾ ಒಳ್ಳೆ ಸಭಾಂಗಣದಲ್ಲಿ ನನ್ನ ಕಲ್ಚರಲ್ ಪ್ರೋಗ್ರಾಮ್ ಆಗಬೇಕೆಲ್ಲ ಇರ್ತದೆ. ಆದರೆ ಇಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಂಗಳೂರಿನಲ್ಲಿ ಇಲ್ಲ. ಇವತ್ತು TMA ಪೈ ಬಿಟ್ರೆ ಬೇರೆ ಹಾಲ್ ಒಂದು ಇಲ್ಲಿಲ್ಲ. ಅದು ಕೂಡ ಈಗ ಅದನ್ನು ಕೂಡ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಾವು ಮತ್ತೆ ಎಲ್ಲಾ ಕಡೆಯಲ್ಲಿ ಈ ಸಮಸ್ಯೆ ಎಂಥದ್ದು ವಾಹನ ದಟ್ಟಣೆ ಇರುವಂತದ್ದು ಈ ಮಂಗಳೂರು ನಗರದಲ್ಲಿ ಎಲ್ಲ ಕಡೆಯಲ್ಲಿ ಹಾಲ್ಗಳಲ್ಲಿ ಇದೆ. ಸಣ್ಣದಿರ್ಲಿ ದೊಡ್ಡದಿರ್ಲಿ ವಾಹನ ನಿಲ್ಲಲಿಕ್ಕೆ ಜಾಗ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಇದರಲ್ಲಿ 9 ಎಕರೆ ಜಾಗ ಇದೆ. 9 ಎಕರೆ ಜಾಗದಲ್ಲಿ ಈಗಾಗಲೇ 7 ಎಕರೆ ಕೂಡ ಇದಕ್ಕೆ ಉಪಯೋಗ ಆಗಿದೆ. ಮತ್ತೆ ತುಂಬಾ ವಾಹನವನ್ನ ನಿಲುಗಡೆ ನಮ್ಮ ಜಾಗದಲ್ಲೇ ಮಾಡಬಹುದು. ಅದಲ್ಲದೆ ಇವತ್ತು ಸರ್ಕಾರದ ಕಚೇರಿಗಳು ಹೆಚ್ಚಿರುವಂತಹ ಪ್ರದೇಶ ಇಲ್ಲಿ, ಮತ್ತೆ ಹೆಲಿಪ್ಯಾಡ್ ಇದೆ. ಅದರ ಪಕ್ಕದಲ್ಲಿ ಬೇಕಾದಷ್ಟು ಜಾಗ. ಸಂಜೆ 5 ಗಂಟೆ ನಂತರ ಜಾಗಕ್ಕೆ ಏನು ಸಮಸ್ಯೆನೇ ಇಲ್ಲ ಇಲ್ಲಿ. ಆದ್ರೆ ಅದರಿಂದಾಗಿ ಇವತ್ತು ಎಲ್ರಿಗೊಂದು ವಾಹನ ದಟ್ಟಣೆಯಿಂದ ಮುಕ್ತಗೊಳಿಸಿದ್ದೇವೆ. ಎಲ್ಲ ಜನರಿಗೆ ಸಮಸ್ಯೆಗಳನ್ನ ಇವತ್ತು ಸಮಸ್ಯೆ ಆಗಬಾರದು. ನಾನೊಬ್ಬ ಜನಪ್ರತಿನಿಧಿಯಾಗಿದ್ದು ಜನಗಳ ಯೋಗಕ್ಷೇಮದಲ್ಲಿ ಹೇಗೂ ಹೆಚ್ಚು ಗಮನ ಕೊಡುವಂತನಾಗಿ ಇವತ್ತು ಹಾಲ್ ಮಾಡಿ ಅವರಿಗೆ ತೊಂದರೆ ಕೊಡಬಾರದು ಅಂತ ಹೇಳುವಂಥದ್ದು ಒಂದು ಮನದಲ್ಲಿ ಇತ್ತು. ಆದ್ರೆ ಇಲ್ಲಿ ಅಂತ ಸಮಸ್ಯೆನೇ ಇಲ್ಲ. ಎಲ್ರಿಗೂ ಒಳ್ಳೇದು
ಎಲ್ರಿಗೂ ಕ್ಷೇಮ ಆಗ್ತದೆ ಅಂತ ಹೇಳುವಂತ ಒಂದು ಅಭಿಪ್ರಾಯ ನನ್ನಲ್ಲಿದೆ, ಆ ಭಾವನೆ ನನ್ನಲ್ಲಿದೆ. ಎಲ್ರಿಗೂ ಒಳ್ಳೇದಾಗ್ತದೆ ಇದರಿಂದ ಅಂತ ಹೇಳುವಂಥದ್ದು ನನ್ನಲ್ಲಿದೆ. ಹಾಗೆ ಇಲ್ಲಿ ನಾನು ಹಾಲ್ ಮಾಡ್ಲಿಕ್ಕೆ ಆ ಕಾರಣಗಳು ಹೆಚ್ಚು. ಇವತ್ತು ವಿಶೇಷವಾಗಿ ಸಭಾಂಗಣಗಳ